ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಪುಳಿಯೋಗರೆ ಗೊಜ್ಜು ಮಾಡೋದನ್ನು ತೋರಿಸಿ ಅಂತ ಕೇಳಿದ್ರಿ. ಈ ವಿಡಿಯೋ ಪುಳಿಯೋಗರೆ ಗೊಜ್ಜು ಸ್ನೇಹಿತರೆ, ಎರಡು ರೀತಿಯಲ್ಲಿ ಪುಳಿಯೋಗರೆ ಗೊಜ್ಜನ್ನು ಮಾಡ್ಕೊಳ್ತೀನಿ ನಾನು. ಇದು ರೆಡಿಮೇಡ್ ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟಿಂದ ಯಾವ ರೀತಿ ಪುಳಿಯೋಗರೆನ ಗೊಜ್ಜನ್ನು ಮಾಡ್ಕೊಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೊಂದು ಮೆಥಡು ಪುಳಿಯೋಗರೆ ಪೌಡರನ್ನು ಮಾಡಿಕೊಂಡು ಯಾವ ರೀತಿ ಗೊಜ್ಜನ್ನು ಪ್ರಿಪೇರ್ ಮಾಡ್ಕೊಳೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟಿಂದ ಯಾವ ರೀತಿ ಗೊಜ್ಜು ಮಾಡೋದನ್ನು ಅಂತ ನೋಡೋಣ. ಇದಕ್ಕೆ ನಾನು ತಗೊಂಡಿರೋ ಅಂಥದ್ದು 1 ಹಿಡಿಯಷ್ಟು ಹುಣಸೆಹಣ್ಣು, ಅದೇ ಪ್ರಮಾಣದಲ್ಲಿ ಬೆಲ್ಲ, ಹಾಗೆ ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟು, 2 ಸ್ಪೂನು ರಸಂ ಪುಡಿ, 2 ಸ್ಪೂನು ಸಾಂಬಾರು ಪುಡಿ, ಹಾಗೆ 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, 2 ಸ್ಪೂನು ಎಳ್ಳು, ಬಿಳಿ ಎಳ್ಳು ಹುರ್ಕೊಂಡಿದ್ದೀನಿ. ನೆಕ್ಸ್ಟ್ ಕೊಬ್ಬರಿ, ಅರ್ಧ ಹೋಳು ಕೊಬ್ಬರಿನ ತೊಗೊಂಡಿದ್ದೀನಿ. ಬೆಲ್ಲ ಮತ್ತು ಹುಣಸೆ ರಸವನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. 1/4 ಲೀಟರ್ನಷ್ಟು ಹುಣಸೆ ರಸ ತಗೊಂಡಿದ್ದೆ ನಾನು. ಆ 1 ಹಿಡಿಯಲ್ಲಿ 1/4 ಲೀಟರ್ನಷ್ಟು ಹುಣಸೆ ರಸ ಬಂದಿತ್ತು. ಅದಕ್ಕೆ ಬೆಲ್ಲವನ್ನು ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಅದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಆದಷ್ಟು ಗಟ್ಟಿಯಾಗಿ ಹುಣಸೆ ರಸವನ್ನು ತಗೊಂಡ್ರೆ ಬೇಗ ಆಗೋಗುತ್ತೆ. ನಾನು ಗಟ್ಟಿಯಾಗಿ ತಗೊಂಡಿದ್ದೀನಿ. ಹಾಗಾಗಿ ಅದನ್ನು ಸ್ವಲ್ಪ ಗಟ್ಟಿಗೆ ಬಂದ ಮೇಲೆ ಇದಕ್ಕೆ ನಾನು ತೊಗೊಂಡಿರೋ ಅಂತಹ ಏನು ಮಸಾಲೆ ತೊಗೊಂಡಿದ್ದೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ರಸಂ ಪುಡಿ, ಹಾಗೆ ಸಾಂಬಾರು ಪುಡಿ, 1 ಸ್ಪೂನ್ ಖಾರದ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ನೀವು ಸ್ಕಿಪ್ ಕೂಡ ಮಾಡ್ಬೋದು, ಅವಶ್ಯಕತೆ ಬೇಡ ಅಂತಂದರೆ. ಬಟ್ ನಾನು ಹಾಕ್ಕೊಂಡಿದ್ದೀನಿ, ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಇವೆಲ್ಲ ಮಸಾಲೆನೂ ಕೂಡ ಇದಕ್ಕೆ ಏನು ಕುದೀತಾ ಇರೋವಂಥ ಮಿಶ್ರಣ ಇತ್ತು ಅದಕ್ಕೆ ಹೊಂದ್ಕೊಳೋವರೆಗೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರೋಣ. ಆದಷ್ಟು ಮಸಾಲೆ ಹಾಕುವಾಗ ಉರಿ ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ನೆಕ್ಸ್ಟ್ ಇದಕ್ಕೆ ಎಲ್ಲ ಮಸಾಲೆ ಮಿಕ್ಸ್ ಆದಮೇಲೆ ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ ಕೂಡ ಇರುತ್ತೆ. ಬಟ್ ನಾನು ಎಕ್ಸ್ಟ್ರಾ ಮಾಡ್ಕೊತಾ ಇರೋದ್ರಿಂದ ಒಂದು ಸ್ವಲ್ಪ ಹುಣಸೆ ರಸ, ಬೆಲ್ಲ, ಇನ್ನೊಂದು ಸ್ವಲ್ಪ ಮಸಾಲೆನ ಎಕ್ಸ್ಟ್ರಾವಾಗಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಮುಂಚೆನೇ ಹೇಳ್ದಂಗೆ 2 ರೀತಿಯಲ್ಲಿ ನಾನು ಪುಳಿಯೋಗರೆ ಗೊಜ್ಜನ್ನು ಮಾಡ್ಕೊಳ್ತೀನಿ. ಇದು ಒಂದು ಮೆಥಡು. ಇನ್ನೊಂದು ಮೆಥಡು ಪುಳಿಯೋಗರೆ ಪೌಡರನ್ನು ಮಾಡಿಕೊಂಡು ಗೊಜ್ಜು ಕೂಡ ಮಾಡ್ಕೊಳ್ತೀನಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಈಗ ಇದಷ್ಟು ಕೂಡ ನೀಟಾಗಿ ಮಿಕ್ಸ್ ಆಗಲಿ. ಮಿಕ್ಸ್ ಆದ ನಂತರ ಇದಕ್ಕೆ ನಾನು ಒಂದು ಹೋಳಲ್ಲಿ 1 ಕೊಬ್ಬರಿಲಿ ಅರ್ಧ ಹೋಳು ಕೊಬ್ಬರಿನ ತೊಗೊಂಡಿದ್ದೀನಿ. ಮೇಗ್ಲು ಸಿಪ್ಪೆನ ತಗೊಂಡಿದ್ದೀನಿ. ನೀವು ಬೇಕಾದರೆ ಸಿಪ್ಪೆ ಸಮೇತನೂ ಕೂಡ ಹಾಕ್ಬೋದು. ಬಟ್ ನಾನು ಮೇಗ್ಲು ಸಿಪ್ಪೆನ ತಗೊಂಡಿದ್ದೀನಿ. ಹಾಗೆ 2 ಸ್ಪೂನಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ, ಬಿಳಿ ಎಳ್ಳು. ನೀವು ಕಪ್ಪೆಳ್ಳು ಕೂಡ ತೊಗೋಬೋದು. ಎರಡೂ ಕೂಡ ಆಪ್ಷನ್ ಇದೆ, ಬಿಳಿ ಎಳ್ಳು, ಕಪ್ಪೆಳ್ಳು ಯಾವುದಾದ್ರೂ ಕೂಡ ತೊಗೋಬೋದು. ಇವೆರಡನ್ನೂ ಕೂಡ ಕೊಬ್ಬರಿ ಮತ್ತು ಎಳ್ಳು ಎರಡನ್ನೂ ಹಾಕಿ ಆದಮೇಲೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇವಾಗ ಇದನ್ನು ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ಇನ್ನೊಂದು ಬಾಣಲಿಲಿ ನಾವು ಒಗ್ಗರಣೆನ ರೆಡಿ ಮಾಡ್ಕೋಬೋದು. ಬಟ್ ನಾನು ಒಗ್ಗರಣೆನ ಹಾಕ್ಕೊಳ್ತಾ ಇಲ್ಲ ಸ್ನೇಹಿತರೆ. ಏಕೆಂದರೆ ಕಾರಣ ಇಷ್ಟೇ, ನನ್ನ ಮಗಳಿಗೆ ಒಗ್ಗರಣೆ ಪುಳಿಯೋಗರೆ ಅಂದರೆ ಒಂದು ಸ್ವಲ್ಪ ತಿನ್ನಲಿಕ್ಕೆ ಕಷ್ಟ. ಪುಳಿಯೋಗರೆ ಅವಳಿಗೆ ತುಂಬ ಫೇವ್ರೆಟ್ಟು. ಬಟ್ ಒಗ್ಗರಣೆ ಪುಳಿಯೋಗರೆ ಅಂದರೆ ಒಂದು ಸ್ವಲ್ಪ ತಿನ್ನಲಿಕ್ಕೆ ಕಷ್ಟಪಡ್ತಾಳೆ. ಹಾಗಾಗಿ ಅವಳಿಗೋಸ್ಕರ ಅಂತ ನಾನು ಒಗ್ಗರಣೆನ ಹಾಕ್ಕೊಳ್ತಾ ಇಲ್ಲ. ಇದೇನು ಅಯ್ಯಂಗಾರ್ ಪೌಡ್ರಲ್ಲಿ ಒಗ್ಗರಣೆದಿತ್ತು ಅದೇ ಒಗ್ಗರಣೆಗೆ ನಾನು ಡ್ರೈ ಪುಳಿಯೋಗರೆನೇ ಬಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಬೇಕು ಅಂತಂದರೆ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಎಣ್ಣೆ ಹಾಕಿ ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ, 1-2 ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪುಳಿಯೋಗರೆ ಗೊಜ್ಜನ್ನು ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಉಪ್ಪನ್ನು ಹಾಕಿರಲಿಲ್ಲ. ಕಾರಣ ಇಷ್ಟೇ, ಆ ಪ್ಯಾಕೆಟಲ್ಲೂ ಕೂಡ ಉಪ್ಪು ಇಂಗ್ರೀಡಿಯೆಂಟ್ ಇರುತ್ತಲ್ವ, ಹಾಗಾಗಿ ಟೇಸ್ಟ್ ನೋಡಿ ಲಾಸ್ಟಿಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಅನ್ನಕ್ಕೆ ಕಲಸಿ ಲಂಚಿಗೆ ಮಕ್ಕಳಿಗೆ ಕೊಡ್ಬೋದು ಸ್ನೇಹಿತರೆ. ಬೆಲ್ಲ ಕ್ವಾಂಟಿಟಿಯನ್ನು ನೀವು ಹುಣಸೆಹಣ್ಣಿನ ಪ್ರಮಾಣವನ್ನು ಎಷ್ಟು ತೊಗೊಳ್ತೀರಾ ಬೆಲ್ಲದ ಪ್ರಮಾಣವೂ ಕೂಡ ಅಷ್ಟೇ ತೊಗೊಳ್ಳಿ ಸ್ನೇಹಿತರೆ. ಟೇಸ್ಟ್ ಚೆನ್ನಾಗಿರುತ್ತೆ. ಕಲಸಿ ಆದಮೇಲೆ ಈ ರೀತಿ ಇತ್ತು ಪುಳಿಯೋಗರೆ. ಇಬ್ಬರು ಮಕ್ಕಳಿಗೂ ಕೂಡ ಫೇವ್ರೆಟ್ಟು. ಹಾಗಾಗಿ ಆದರೆ ಒಗ್ಗರಣೆನೇ ಹಾಕಿಲ್ಲ ಸ್ನೇಹಿತರೆ. ಒಗ್ಗರಣೆ ನೀವು ಖಂಡಿತ ಸ್ಕಿಪ್ ಮಾಡಬೇಡಿ, ಒಗ್ಗರಣೆ ಮಾಡ್ಕೊಳ್ಳಿ. ನಮ್ಮ ಮಗಳಿಗೆ ಇಷ್ಟ ಇಲ್ಲ ಅಂತ ಒಗ್ಗರಣೆ ಹಾಕಿಲ್ಲ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಅಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬಂದು ತಲುಪುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.